ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಮುಂದೆ ಮಂಡಿಯನ್ನು ಊರಿದ್ರು ಅಂತ ಇವತ್ತು ಬಿಂಬಿಸಲಿಕ್ಕೆ ಹೊರಟಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಬೇಕಿಲ್ಲಿ. ಭಾರತದ ಪ್ರಧಾನಿ ಟ್ರಂಪ್ ಅವರ ಮುಂದೆ ಮಂಡಿಯನ್ನು ಊರಿದ್ರೆ ಇಡೀ ಭಾರತ ಟ್ರಂಪ್ನ ಮುಂದೆ ಮಂಡಿ ಊರ್ದಂಗೆ. ಅದು ಭಾರತಕ್ಕೆ ಯಾವತ್ತೂ ಊಹಿಸಿಕೊಳ್ಳಕ್ಕೂ ಆಗದೆ ಇರುವಂಥ ಒಂದು ವಿಚಾರ. ನಾವು ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ, ಇನ್ನೊಬ್ಬರ ಮುಂದೆ ಮಂಡಿಯನ್ನು ಊರಿದ ಇತಿಹಾಸಗಳು ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮದೇ ದೇಶವನ್ನು ಕಡಿಮೆ ಮಟ್ಟದಲ್ಲಿ ತೋರಿಸುವ ರೀತಿಯಲ್ಲಿ ದೇಶದ ಮಾನವನ್ನು ಹರಾಜು ಹಾಕ್ಲಿಕ್ಕೆ ಹೊರಟಿದಾರಲ್ಲ ಈ ಕಾಂಗ್ರೆಸ್ನ ನಾಯಕರು, ಇವರಿಗೆ ನಾವು ಏನನ್ಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಗೆ ಎದುರಾಗಿರೋದು. ಹಾಗೆ ರಾಹುಲ್ ಗಾಂಧಿ, ಭವಿಷ್ಯದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಇದಿರಲ್ಲ ಪಪ್ಪು ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಖಾಮೋಶ್ ಆಗ್ಬಿಟ್ಟಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಈ ಏರ್ ಕ್ರಾಶ್ ಆಯ್ತಲ್ಲ ಮೊನ್ನೆ ಅಹಮದಾಬಾದಲ್ಲಿ, ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈತ ಕೊಡಲಿಲ್ಲ, ಕಾಣೆ ಆಗೋಗಿದ್ದಾರೆ. ಪ್ರೆಸಿಡೆಂಟಲ್ MLA ಆಗಿದ್ದಾರಲ್ಲ ಚಿಕ್ಕಬಳ್ಳಾಪುರಕ್ಕೆ, ಪ್ರದೀಪ್ ಈಶ್ವರ್ ಅವರು ಏನು ಎದೆಯುಬ್ಬಿಸಿ ಎಷ್ಟು ನಿಕೃಷ್ಟವಾಗಿ ಮಾತಾಡ್ತಾ ಇದ್ರಿ ಸ್ವಾಮಿ ನೀವು. ಇವತ್ತು ಭಾರತ ಕದನ ವಿರಾಮವನ್ನು ಮಾಡ್ಕೊಂಡಿರೋದೇ ಸ್ಪಷ್ಟ ಸಾಕ್ಷಿ. ಅಮೆರಿಕ ಇವತ್ತು ಚೀಫ್ ಗೆಸ್ಟ್ ಆಗಿ ಆಸಿಫ್ ಮುನೀರ್ ಅವ್ರನ್ನ ಕರೆದಿದೆ ಸೇನಾ ದಿನಾಚರಣೆಯಲ್ಲಿ ಭಾಗವಹಿಸೋದಕ್ಕೆ. ಇದು ನರೇಂದ್ರ ಮೋದಿ ಅವ್ರಿಗಾದಂಥ ಅವಮಾನ. ಈ ರೀತಿಯಾಗೆಲ್ಲ ಬಿಂಬಿಸಿದ್ರಲ್ಲ, ಇದು ಸುಳ್ಳು ಸುದ್ದಿ ಅಲ್ಲದೆ ಇನ್ನೇನು. ಶ್ವೇತಭವನ, ವೈಟ್ ಹೌಸ್ ಅಂತ ಏನ್ ಹೇಳ್ತೀವಿ, ಅಮೆರಿಕದ ಶ್ವೇತಭವನ ಸ್ಪಷ್ಟಪಡಿಸಿದೆ, ಆಸಿಫ್ ಮುನೀರ್ ಅವರಿಗೆ ಅಮೆರಿಕದ ಸರ್ಕಾರದ ಕಡೆಯಿಂದ ಯಾವುದೇ ವಿಧವಾದ ಆಮಂತ್ರಣ ಇಲ್ಲ, ಅದವರು ಖಾಸಗಿ ಪ್ರವಾಸ ಹೋಗಿರೋದವರು ಅಂತ ಇವತ್ತು ವಿಷಯ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರು ಇಲ್ಲಿ ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರವನ್ನು ನಿಂದಿಸಿದ್ರೆ, ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ, ಯಾವುದಾದ್ರೂ ಸುಳ್ಳು ಸುದ್ದಿಯನ್ನು ಅರಿಬಿಟ್ರೆ ಅವ್ರನ್ನ ಕೂಡಲೇ ಬಂಧಿಸ್ಬಿಟ್ಟು ಕ್ರಮ ತಗೊಂತೀವಿ ಅಂದ್ರಲ್ಲ, ಇವತ್ತು ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದರೂ ನೈತಿಕತೆ ಇದ್ರೆ ಪ್ರದೀಪ್ ಈಶ್ವರ್ ಅವ್ರನ್ನ ನೀವು ಬಂಧಿಸಬೇಕು. ಆಸಿಫ್ ಮುನೀರ್ ಅವ್ರ ಜೊತೆಯಲ್ಲಿ ಇವತ್ತು ಟ್ರಂಪ್ ಅವರು ಡಿನ್ನರ್ ಮಾಡಿರುವಂಥದ್ದು ವಿಷಯ ಏನಕ್ಕೆ ಅಂತ ಹೇಳಿದ್ರೆ, ಅವರ ಅಳಿಯ ಮತ್ತು ಮಗ ಪಾಕಿಸ್ತಾನದಲ್ಲಿ ಯಾವುದೋ ಕ್ರಿಪ್ಟೋ ಕರೆನ್ಸಿಯ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ ಅನ್ನುವಂಥ ವಿಷಯ ಇವತ್ತು ಹರಿದಾಡ್ತಾ ಇರತಕ್ಕಂಥದ್ದು. ನರೇಂದ್ರ ಮೋದಿ ಅವರನ್ನ ಹೀಯಾಳಿಸಲೇಬೇಕು, ನರೇಂದ್ರ ಮೋದಿ ಅವರನ್ನ ಕನಿಷ್ಠ ಮಟ್ಟದಲ್ಲೇ ತೋರಿಸಬೇಕು, ನರೇಂದ್ರ ಮೋದಿ ಅವರನ್ನ ಹೀಯಾಳಿಸಬೇಕು, ನರೇಂದ್ರ ಮೋದಿ ಅವರು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಪ್ಪು ಚುಕ್ಕೆಯನ್ನು ಇಡಬೇಕು, ನರೇಂದ್ರ ಮೋದಿ ಅವರನ್ನ ಕನಿಷ್ಠ ವ್ಯಕ್ತಿ ಅಂತ ಬಿಂಬಿಸಬೇಕು ಅಂತ ಹೊರಟಿರಬೇಕಾಗಿರುವಂಥ ಕಾಂಗ್ರೆಸ್ ಪಾರ್ಟಿ ಹೊರಟಿದೆಯಲ್ಲ ಇವತ್ತು, ಅವರಿಗೆ ಯಾವುದೇ ವಿಧವಾದಂಥ ಸ್ಪಷ್ಟತೆಯನ್ನು ಕೊಟ್ಟರು ಕೂಡ ಅದನ್ನು ನಂಬಲಿಕ್ಕೆ ಅರ್ಹತೆ ಇಲ್ಲದೆ ಇರುವಂಥ ಸ್ಥಿತಿಯನ್ನು ಕಾಂಗ್ರೆಸ್ ಪಾರ್ಟಿ ಬೆಳೆಸ್ಕೊಂಡಿರೋಂಥದ್ದು. ಇಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನೇ ದೇಶವನ್ನು ಕಟ್ಟಿದೆ ಅಂತ ಎಲ್ಲ ಕಡೆಗೆ ಬಿಂಬಿಸ್ಕೊಳ್ಳುತ್ತೆ. ಸುಳ್ಳು ಸುದ್ದಿಯ ಹರಿಕಾರರು ಬೇರೆ ಯಾರೂ ಅಲ್ಲ, ಅದು ಕೇವಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅನ್ನೋದು ಈಗ ರುಜುವಾತಾಗಿ ಹೋಗಿದೆ. ಆದರೆ ದೇಶವನ್ನು ಒಡೆದಿದ್ದು ನಾವೇ, ದೇಶವನ್ನು 3 ಭಾಗ ಮಾಡಾಕಿದ್ವಿ, ದೇಶದ ಆಯಕಟ್ಟಿನ ಜಾಗಗಳನ್ನೆಲ್ಲ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಬಿಟ್ಕೊಟ್ವಿ ಅಂತ ಎಲ್ಲೂ ಕೂಡ ಒಂದೇ ಒಂದು ವಾಕ್ಯವನ್ನು ಉಚ್ಚಾರಣೆ ಮಾಡೋದಿಲ್ಲ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸುಳ್ಳು ಸುದ್ದಿಯ ಹರಿಕಾರರು ಬೇರೆ ಯಾರೂ ಅಲ್ಲ, ಅದು ಕೇವಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅನ್ನೋದು ಈಗ ರುಜುವಾತಾಗಿ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಇತ್ತೀಚಿನ ಒಂದು ವಾರದ ಅವಧಿಯಲ್ಲಿ ನಡೆದಂತಹ 2-3 ಘಟನೆಗಳನ್ನು ಅವಲೋಕನ ಮಾಡಿದ್ರೆ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅನ್ನೋದು ಸುಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುತ್ತೆ. ಮೊಟ್ಟ ಮೊದಲನೆಯದಾಗಿ ನಾವು ನೋಡೋಣ, ಇತ್ತೀಚೆಗೆ RJD ಪಕ್ಷದ ಲಾಲೂ ಪ್ರಸಾದ್ ಯಾದವ್ ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮ ಇರುತ್ತೆ. ಅವತ್ತು RJDಯ ಒಬ್ಬ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಲಾಲೂ ಪ್ರಸಾದ್ ಯಾದವ್ ಅವರ ಪಾದದ ಕಡೆಗೆ ಹಿಡಿದು ಅವರನ್ನು ಶುಭಾಶಯ ಕೋರುವುದ ಒಂದು ಚಿತ್ರವನ್ನು, ಫೋಟೋವನ್ನು ಎಲ್ಲ ಕಡೆಗೆ ವೈರಲ್ ಮಾಡ್ತಾನೆ. ಅಂದರೆ ಲಾಲೂ ಪ್ರಸಾದ್ ಯಾದವ್ ಅವರು ಒಂದು ಮೇಜಿನ ಮೇಲೆ ಕಾಲನ್ನು ಈ ರೀತಿಯಾಗಿ ಚಾಚ್ಕೊಂಡು ಕೂತಿರ್ತಾರೆ, ಕಾಲನ್ನು ಈ ರೀತಿಯಾಗಿ ಆ ಶುಭಾಶಯ ಕೋರ್ಲಿಕ್ಕೆ ಬಂದಂಥ ಒಬ್ಬ RJDಯ ನಾಯಕ ಆ ಕಾಲಿನ ಕೆಳಗಡೆಗೆ ಅವನು ಫೋಟೋ ಬರೋದು ಮುಖ್ಯನೇ ಹೊರತು ನಾನೊಬ್ಬ ಮಹಾನ್ ವ್ಯಕ್ತಿಗೆ, ಮಹಾತ್ಮರಿಗೆ ನಾನಿವತ್ತು ಅವಮಾನವನ್ನು ಮಾಡ್ತಾ ಇದ್ದೇನೆ ಅನ್ನೋಂಥ ಕನಿಷ್ಠ ಕಾಳಜಿ ಇಲ್ಲದೆ ಕಾಲತ್ರ ಅಂಬೇಡ್ಕರ್ ಅವರ ಫೋಟೋ ಕಾಣುವ ರೀತಿಯಲ್ಲಿ ಅದನ್ನು ಚಿತ್ರೀಕರಣ ಮಾಡ್ತಾರೆ. ಇದು ದೇಶದೆಲ್ಲೆಡೆಗೆ ವೈರಲ್ ಆಗುತ್ತೆ. ಆದರೆ ಈ ಘಟನೆ ಇವಾಗ ಪ್ರಶಾಂತ್ ಕಿಶೋರ್ ಅವರು ಇದ್ದಾರಲ್ಲ, ಇದು ಎಲೆಕ್ಷನ್ ಸ್ಟ್ರಾಟಜಿಕ್ಕು ಅಂದರೆ ಇದನ್ನು ತಂತ್ರಗಾರಿಕೆ ಮಾಡ್ತಾರಲ್ಲ, ಚುನಾವಣಾ ತಂತ್ರಗಾರಿಕೆ, ಪ್ರಶಾಂತ್ ಕಿಶೋರ್ ಅವರು ಧ್ವನಿ ಎತ್ತಿದ್ದಾರೆ. ಇವಾಗ ದೇಶದೆಲ್ಲೆಡೆಗೆ ಒಂದು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡಿಕೊಂಡು ಸಿಕ್ಕ ವೇದಿಕೆಯಲ್ಲೆಲ್ಲ ಸಂವಿಧಾನದ ಮಹಾನ್ ರಕ್ಷಕ ಅಂತ ಹೇಳ್ಕೊಳ್ಳುವಂಥ ರಾಹುಲ್ ಗಾಂಧಿಯವರು ಇದನ್ನೆಲ್ಲೂ ಖಂಡನೆ ಮಾಡೋಕ್ಕೋಗಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಜಾಣ ಕುರುಡುತನವನ್ನು ಮೆರಿತು. ಈ ವಿಷಯ ಎಲ್ಲೂ ಬೆಳಕಿಗೆ ಬರಲಿಲ್ಲ. ಸಾಮಾನ್ಯ ಜನರು ನಮ್ಮಂಥವ್ರು ಮಾತಾಡ್ತಾ ಇದ್ದೀವಿ ಹೊರತು ಕಾಂಗ್ರೆಸ್ ಪಾರ್ಟಿ ಖಂಡನೆ ಮಾಡಲಿಲ್ಲ.
ಯಾಕೆ? ಬಿಹಾರದಲ್ಲಿ ಹೇಳಿ ಕೇಳಿ ಚುನಾವಣೆ ಇದೆ. ಆರ್ ಜೆ ಡಿ ಪಕ್ಷ ಲಾಲು ಪ್ರಸಾದ್ ಯಾದವರ ಪಕ್ಷದ ಜೊತೆಗೆ ಈ ಕಾಂಗ್ರೆಸ್ ಪಾರ್ಟಿ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. ಇದ್ರ ವಿರುದ್ಧ ಎಲ್ಲಾದರೂ ಮಾತಾಡಿದ್ರೆ ತನ್ನ ವೋಟ್ ಬ್ಯಾಂಕ್ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ವಿಚಾರ ಇಲ್ಲಿರೋದು. ಆದರೆ ಇವರೆಲ್ಲ ಕಡೆಗೂ ಹೇಳ್ಕೊಂಡು ತಿರುಗಾಡೋದೇನು? ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಷ್ಟು ಗೌರವವನ್ನು ಯಾರೂ ಕೊಡಲ್ಲ, ಸಂವಿಧಾನದ ಸಂರಕ್ಷಕರು ನಾವು ಅಂತ ಹೇಳ್ಬಿಟ್ಟು 100 ತಿದ್ದುಪಡಿಗಳನ್ನು ಸಂವಿಧಾನದಲ್ಲಿ ತಂದಿದ್ದು ಕಾಂಗ್ರೆಸ್ಸು. ಆದರೆ ಇಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಅರ್ಥ ಮಾಡ್ಕೊಬೇಕಾಗಿತ್ತು, ಈ ವ್ಯಕ್ತಿ ಯಾವ ಫೋಟೋವನ್ನು ಎಲ್ಲಿಡ್ತಾ ಇದ್ದಾರೆ, ಯಾವ ಭಾವಚಿತ್ರವನ್ನು ನಾನಿಲ್ಲಿ ಕಾಲು ಈ ರೀತಿಯಾಗಿ ಇಡ್ಬೋದಾ ಅಂತ. ಯಾಕೆಂದರೆ ಸುದೀರ್ಘ ಕಾಲ ಅಧಿಕಾರವನ್ನು ಅನುಭವಿಸಿದಂಥವರು ಲಾಲು ಪ್ರಸಾದ್ ಯಾದವ್. ಅವರ ಗಮನಕ್ಕೂ ಇದು ಬರಲ್ಲ, ಇವ್ರ ಗಮನಕ್ಕೂ ಇದು ಬರಲ್ಲ. ಆದರೆ ಅಪಮಾನ ಆಗಿದ್ದು ಮಾತ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಇದು ಒಂದು ವಿಚಾರ. ಆದರೆ ಎರಡನೆಯ ಒಂದು ವಿಚಾರ ಬರುತ್ತೆ. ಈ ಅಮೇರಿಕಾದಲ್ಲಿ ಅವರ ಸೇನಾ ದಿನಾಚರಣೆಯನ್ನು ಮಾಡ್ತಾರೆ. ಇವಾಗ 250 ವರ್ಷ ಆಗ್ತಾಯಿದೆ. ಆ 250ನೇ ಸೇನಾ ದಿನಾಚರಣೆಯ ಅಂಗವಾಗಿ ಮುಲ್ಲಾ ಮುನೀರ ಇದ್ದಾನಲ್ಲ, ಇವಾಗ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ ಆತ ಫೀಲ್ಡ್ ಮಾರ್ಷಲ್ ಅಂತ. ನಾನು ಅವನ್ನ ಫೀಲ್ಡ್ ಮಾರ್ಷಲ್ ಅಂತ ಕರೆಯಲ್ಲ, ಈಸ್ ಎ ಕೋರ್ಟ್ ಮಾರ್ಷಲ್ ಆಗಬೇಕಾಗಿತ್ತು ಆತ. ಈತ ಮಂಡಿಯೂರಿದ್ದಕ್ಕೇನೆ DGM ಅವ್ರ ಮುಖಾಂತರ ಮಾತಾಡಿದ್ದಕ್ಕೇನೆ ಭಾರತ ಸೀಸ್ ಫೈರ್ ಅಂದರೆ ಕದನ ವಿರಾಮವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಆದರೆ ಆಕ್ಸಿಡೆಂಟಲ್ MLA ಆಗಿದ್ದಾರಲ್ಲ ಚಿಕ್ಕಬಳ್ಳಾಪುರಕ್ಕೆ, ಪ್ರದೀಪ್ ಈಶ್ವರ್ ಅವರು ಏನು ಎದೆಯುಬ್ಬಿಸಿ ಎಷ್ಟು ನಿಕೃಷ್ಟವಾಗಿ ಮಾತಾಡ್ತಾ ಇದ್ರಿ ಸ್ವಾಮಿ ನೀವು. ಇವತ್ತು ಭಾರತ ಕದನ ವಿರಾಮವನ್ನು ಮಾಡ್ಕೊಂಡಿರೋದೇ ಸ್ಪಷ್ಟ ಸಾಕ್ಷಿ. ಅಮೇರಿಕ ಇವತ್ತು ಚೀಫ್ ಗೆಸ್ಟ್ ಆಗಿ ಆಸಿಫ್ ಮುನೀರ್ ಅವ್ರನ್ನ ಕರೆದಿದೆ ಸೇನಾ ದಿನಾಚರಣೆಯಲ್ಲಿ ಭಾಗವಹಿಸೋದಕ್ಕೆ. ಇದು ನರೇಂದ್ರ ಮೋದಿ ಅವ್ರಿಗಾದಂಥ ಅವಮಾನ. ಈ ರೀತಿಯಾಗೆಲ್ಲ ಬಿಂಬಿಸಿದ್ರಲ್ಲ, ಇದು ಸುಳ್ಳು ಸುದ್ದಿ ಅಲ್ಲದೆ ಇನ್ನೇನು. ಸಿದ್ದರಾಮಯ್ಯನವರು ಇಲ್ಲಿ ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರವನ್ನು ನಿಂದಿಸಿದರೆ, ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ, ಯಾವುದಾದ್ರೂ ಸುಳ್ಳು ಸುದ್ದಿಯನ್ನು ಅರಿಬಿಟ್ರೆ ಅವ್ರನ್ನ ಕೂಡಲೇ ಬಂಧಿಸ್ಬಿಟ್ಟು ಕ್ರಮ ತಗೊತೀವಿ ಅಂದ್ರಲ್ಲ. ಇವತ್ತು ಸಿದ್ದರಾಮಯ್ಯನವರೇ ನಿಮ್ಗೇನಾದರೂ ನೈತಿಕತೆ ಇದ್ದರೆ ಪ್ರದೀಪ್ ಈಶ್ವರ್ ಅವ್ರನ್ನ ನೀವು ಬಂಧಿಸಬೇಕು. ಯಾಕೆ ಅಂತ ಹೇಳಿದ್ರೆ ಶ್ವೇತಭವನ, ವೈಟ್ ಹೌಸ್ ಅಂತ ಏನು ಹೇಳ್ತೀವಿ, ಅಮೇರಿಕದ ಶ್ವೇತಭವನ ಸ್ಪಷ್ಟಪಡಿಸಿದೆ ಆಸಿಫ್ ಮುನೀರ್ ಅವ್ರಿಗೆ ಅಮೇರಿಕಾದ ಸರ್ಕಾರದ ಕಡೆಯಿಂದ ಯಾವುದೇ ವಿಧವಾದ ಆಮಂತ್ರಣ ಇಲ್ಲ, ಅದವರು ಖಾಸಗಿ ಪ್ರವಾಸ ಹೋಗಿರೋದವರು ಅಂತ ಇವತ್ತು ವಿಷಯ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಆಸಿಫ್ ಮುನೀರ ತಂಗಿರುವಂಥ ಹೋಟೆಲ್ನ ಮುಂದೆ ಅಲ್ಲಿ ನೆರೆದಿರ್ತಕ್ಕಂಥ ಪಾಕಿಸ್ತಾನಿಗಳು ನೀನು ಪಾಕಿಸ್ತಾನದ ಕೊಲೆಗಾರ ಅಂತ ಕೂಗಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನವನ್ನು ನೀನಿವತ್ತು ಹಾಳು ಮಾಡಿದೆಯಾ, ನಿನ್ನ ಪ್ರಚೋದನೆಯಿಂದನೇ ಇವತ್ತು ಯುದ್ಧ ಆಗಿರತಕ್ಕಂಥದ್ದು ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾವು ಇದಕ್ಕೆ ತಳುಕು ಹಾಕಿಕೊಂಡಂಥ ಮತ್ತೊಂದು ವಿಷಯ ಇದೆ. ಆಸಿಫ್ ಮುನೀರ್ ಅವ್ರ ಜೊತೆಯಲ್ಲಿ ಇವತ್ತು ಟ್ರಂಪ್ ಅವರು ಡಿನ್ನರ್ ಮಾಡಿರೋವಂಥದ್ದು ವಿಷಯ ಏನಕ್ಕೆ ಅಂತ ಹೇಳಿದ್ರೆ, ಅವರ ಅಳಿಯ ಮತ್ತು ಮಗ ಪಾಕಿಸ್ತಾನದಲ್ಲಿ ಯಾವುದೋ ಕ್ರಿಪ್ಟೋ ಕರೆನ್ಸಿಯ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ ಅನ್ನುವಂಥ ವಿಷಯ ಇವತ್ತು ಹರಿದಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಕಡೆಗೆ ಮೃದು ಧೋರಣೆಯನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ವಾದ ಮುಂದೆ ಇದ್ದರೆ, ಇನ್ನೊಂದು ವಾದ ಏನಿದೆ ಅಂತ ಹೇಳಿದ್ರೆ, ಕಿರಾನ ಹಿಲ್ಸಲ್ಲಿ ಏನು ಭಾರತ ದಾಳಿ ಮಾಡಿತ್ತಲ್ಲ, ಅಲ್ಲಿ ಅಫ್ಘಾನಿಸ್ತಾನವನ್ನು ಮಣಿಸಲಿಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಸ್ಟೋರೇಜ್ ಮಾಡಿಕೊಂಡು ಅದನ್ನು ಸೇನಾ ನೆಲೆಯಾಗಿ ಅಮೇರಿಕ ಉಪಯೋಗ ಮಾಡ್ತಾ ಇತ್ತು ಅನ್ನುವಂಥ ಒಂದು ವಾದವೂ ಕೂಡ ಮುಂದೆ ಇದೆ. ಇದು ಕೂಡ ಇವಾಗ ಜಗಜ್ಜಾಹೀರಾಗಿರೋದು. ನಿನ್ನೆ ಟ್ರಂಪ್ ಅವರು ಸ್ಪಷ್ಟಪಡಿಸಿದ್ದಾರೆ, ಮೋದಿ ಒಬ್ಬರು ಅದ್ಭುತ ವ್ಯಕ್ತಿ, ಹಾಗಾಗಿ ಈ ಕದನ ವಿರಾಮ ಮಾಡೋದಕ್ಕೆ ಅವ್ರದ್ದು ಕೂಡ ಸಹಕಾರ ಇದೆ, ಇಬ್ಬರು ನನಗೆ ಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇದು ಒಂದು ಕಡೆಗಿರಲಿ. ಈಗ ಪ್ರದೀಪ್ ಈಶ್ವರ್ ಅವರ ಮಖಕ್ಕೆ ಮಂಗಳಾರತಿ ಆಗಿರೋದು ಜನಗಳಿಂದ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಕ್ಕೆ. ಅಂದರೆ ನೋಡಿ, ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯ ಅಡಗಿದೆ. ಅದು ಏನು ಅಂತ ಹೇಳಿದ್ರೆ, ಒಬ್ಬ ಪ್ರಧಾನಮಂತ್ರಿ ಅಂತ ಹೇಳ್ತಕ್ಕಂಥದ್ದು ಒಂದು ಹುದ್ದೆ, ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆಯಾದಂಥ ಒಂದು ಉನ್ನತವಾದ ಹುದ್ದೆ. ಆ ಒಂದು ಸ್ಥಾನದಲ್ಲಿ ಯಾವುದೇ ವ್ಯಕ್ತಿ ಕೂತಿರಲಿ, ಅದು ಅವರು ಭಾರತವನ್ನು ಪ್ರತಿನಿಧಿಸ್ತಕ್ಕಂತಹ ಮಹತ್ತರವಾದ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಹೊರತು ಇಲ್ಲಿ ವೈಯಕ್ತಿಕವಾದ ರಾಗದ್ವೇಷಗಳು ಬರೋದಿಲ್ಲ ಅನ್ನುವಂಥ ಕನಿಷ್ಠ ಕಾಳಜಿಯೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮದೇ ದೇಶವನ್ನು ಕಡಿಮೆ ಮಟ್ಟದಲ್ಲಿ ತೋರಿಸುವ ರೀತಿಯಲ್ಲಿ ದೇಶದ ಮಾನವನ್ನು ಹರಾಜು ಹಾಕಲಿಕ್ಕೆ ಹೊರಟಿದಾರಲ್ಲ ಈ ಕಾಂಗ್ರೆಸ್ನ ನಾಯಕರು, ಇವ್ರಿಗೆ ನಾವು ಏನನ್ಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಗೆ ಎದುರಾಗಿರೋದು. ಹಾಗಾಗಿ ಇವತ್ತು ಪ್ರದೀಪ್ ಈಶ್ವರ್ ಅವರು ತಮ್ಮನ್ನು ತಾನು ಮಹಾನ್ ಜ್ಞಾನಿ ಅಂತ ಕರ್ಕೊಳ್ತಾರಲ್ಲ, ಇವತ್ತು ಜನಗಳ ಮುಂದೆ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಇನ್ನೊಂದು ಘಟನೆಯನ್ನು ನೀವು ನೋಡಿ. ಆಪರೇಷನ್ ಸಿಂಧೂರದ ಸಮಯದಲ್ಲಿ
ಡೊನಾಲ್ಡ್ ಟ್ರಂಪ್ ಅವರು ಒಂದು ಫೋನ್ ಕಾಲನ್ನು ಮಾಡಿಬಿಟ್ರು. ಅದಕ್ಕೆ ಇಲ್ಲಿಂದ ನರೇಂದರ್ ಸೆರೆಂಡರ್ ಅಂದರು. ಅಲ್ಲಿಂದ ಮೋದಿಯವರು ಭಯ ಬಿದ್ದುಬಿಟ್ಟು ಸೆರೆಂಡರ್ ಆಗ್ಬಿಟ್ರು, ಕದನ ವಿರಾಮ ಘೋಷಣೆ ಮಾಡಿಬಿಟ್ರು ಅಂತ ರಾಹುಲ್ ಗಾಂಧಿಯವರು ಏನು ಉತ್ತರನ ಪೌರುಷವನ್ನು ಒಲೆ ಮುಂದೆ ತೋರಿಸೋ ಥರ ತಮ್ಮ ಒಂದು ಸಂಘಟನಾ ರ್ಯಾಲಿಗಳಲ್ಲೆಲ್ಲ ಹೇಳ್ಕೊಂಬಂದರು. ಕಾಂಗ್ರೆಸ್ ಪಾರ್ಟಿ ಅದರ ಬೆನ್ನಿಂದೆ ಬಿದ್ದೋಯ್ತು. ಏನು ಹೆಚ್ಚು ಕಡಿಮೆ 1 ತಿಂಗಳಿಂದನೂ ಇದೇ ವಿಚಾರ ಎಲ್ಲ ಕಡೆಗೆ ಇವತ್ತು ವೈರಲ್ ಆಗಿ ಹೋಗಿರ್ತಕ್ಕಂಥದ್ದು. ಅಂದರೆ ಭಾರತ ಹೋಗಿ ಟ್ರಂಪ್ ಅವರ ಮುಂದೆ ಮಂಡಿ ಉರ್ಬಿಡ್ತು ಅಂತ. ನೋಡಿ, ನಾವಿಲ್ರು ನೋಡಬೇಕಾಗಿರೋದೇನೆಂದರೆ, ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಮುಂದೆ ಮಂಡಿಯನ್ನು ಊರಿದ್ರು ಅಂತ ಇವತ್ತು ಬಿಂಬಿಸಲಿಕ್ಕೆ ಹೊರಟಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಬೇಕಿಲ್ಲಿ. ಭಾರತದ ಪ್ರಧಾನಿ ಟ್ರಂಪ್ ಅವರ ಮುಂದೆ ಮಂಡಿಯನ್ನು ಊರಿದರೆ ಇಡೀ ಭಾರತ ಟ್ರಂಪ್ನ ಮುಂದೆ ಮಂಡಿ ಊರ್ದಂಗೆ. ಅದು ಭಾರತಕ್ಕೆ ಯಾವತ್ತೂ ಊಹಿಸಿಕೊಳ್ಳಕ್ಕೂ ಆಗದೆ ಇರೋವಂಥ ಒಂದು ವಿಚಾರ. ನಾವು ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ, ಇನ್ನೊಬ್ಬರ ಮುಂದೆ ಮಂಡಿಯನ್ನು ಊರಿದ ಇತಿಹಾಸಗಳು ಇಲ್ಲ. 2000 ವರ್ಷದ ಆಕ್ರಮಣದಲ್ಲೂ ಕೂಡ ಎಲ್ಲೂ ಇಲ್ಲ. ಇದನ್ನು ರಾಹುಲ್ ಗಾಂಧಿ, ಭವಿಷ್ಯದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಇದ್ದೀರಲ್ಲ ಪಪ್ಪು ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಖಾಮೋಶ್ ಆಗಿಬಿಟ್ಟಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಈ ಏರ್ ಕ್ರ್ಯಾಶ್ ಆಯ್ತಲ್ಲ ಮೊನ್ನೆ ಅಹಮದಾಬಾದಲ್ಲಿ, ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೂಡ ಈತ ಕೊಡಲಿಲ್ಲ, ಕಾಣೆ ಆಗೋಗಿದ್ದಾರೆ. ಇಂಥ ವ್ಯಕ್ತಿ ಇವತ್ತು ತನ್ನ ಸೋಷಿಯಲ್ ಮೀಡಿಯಾ ಥ್ರೂ ವೈರಲ್ ಮಾಡೋರು. ಜೈರಾಮ್ ರಮೇಶ್ ಅವರು ಇವತ್ತು ವಿಕ್ರಮ್ ಮಿಸ್ತ್ರಿ ಅವರು ವಿದೇಶಾಂಗ ಕಾರ್ಯದರ್ಶಿಗಳು ನಿನ್ನೆ ಸ್ಪಷ್ಟಪಡಿಸಿದ್ದಾರೆ, ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮತ್ತು ಟ್ರಂಪ್ ಅವರ ಜೊತೆಯಲ್ಲಿ ಯಾವುದೇ ಮಾತುಕತೆನೇ ಆಗಿಲ್ಲ. 35 ನಿಮಿಷಗಳ ಒಂದು ಫೋನ್ ಸಂಭಾಷಣೆ ನಡೆದಿದೆ ನಿನ್ನೆ ನಡೆದಾಗ. ಯಾಕೆ ಅಂತ ಹೇಳಿದ್ರೆ G7 ಶೃಂಗಸಭೆ ನಡೀತಾ ಇತ್ತು ಕೆನಡಾದಲ್ಲಿ. ಕೆನಡಾದ ಆಹ್ವಾನದ ಮೇರೆಗೆ ನರೇಂದ್ರ ಮೋದಿ ಅವರು ಅಲ್ಲಿಗೆ ತೆರಳಿದರು. ಇದನ್ನು ಕೂಡ ಕಾಂಗ್ರೆಸ್ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಿದೆ. ಅಂದರೆ 2022ನೇ ಇಸ್ವಿಯಲ್ಲಿ ಶೃಂಗಸಭೆಯಲ್ಲಿ ಮೋದಿಯವರು ಫ್ರಂಟ್ ಲೈನಲ್ಲಿದ್ದರು, ಇವತ್ತು ಹಿಂಬದಿಯ ಲೈನಲ್ಲಿ ನಿಂತಿದ್ದಾರೆ ಅಂತ ಹೇಳುವಂತೆ ಅದನ್ನು ಕುಚೋದ್ಯವನ್ನು ಮಾಡುತ್ತೆ. ಈ ಕುಚೋದ್ಯ ಮಾಡುವ ಪಾರ್ಟಿಗೆ ಪ್ರತಿನಿಧಿಸ್ತಕ್ಕಂಥದ್ದು ಮುಖ್ಯವೇ ಹೊರತು, ನಮ್ಮ ಪ್ರಶ್ನೆಗಳನ್ನು ಅಲ್ಲಿ ಎತ್ತತಕ್ಕಂಥದ್ದು ಮುಖ್ಯವೇ ಹೊರತು, ಮುಂದೆ ನಿಂತಿದ್ನ ಹಿಂದೆ ನಿಂತಿದ್ನ ಪಕ್ಕದಲ್ಲಿ ನಿಂತಿದ್ನ ಅನ್ನೋದು ಮುಖ್ಯ ಅಲ್ಲ ಅನ್ನುವಂಥ ಕನಿಷ್ಠ ಒಂದು ಜ್ಞಾನವೂ ಇಲ್ಲ. ಹಾಗಾಗಿ ಜೈರಾಮ್ ರಮೇಶ್ ಅವರು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ಟ್ರಂಪ್ ಅವರು ಟ್ರೇಡ್ ಡೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಭಾರತದ ಜೊತೆಯಲ್ಲಿ ತೆರಿಗೆ ಇದರ ಬಗ್ಗೆ ಮಾತಾಡಿದಂಥ ಟ್ವೀಟ್ಗಳನ್ನು ಇಟ್ಕೊಂಡು ಇವತ್ತು ವ್ಯಾಪಾರ ಮಾಡೋಕ್ಕೆ ಬಂದಿದ್ರು ಟ್ರಂಪು. ಹಂಗಾಗಿ ಮೋದಿ ಅವರು ಸರೆಂಡರ್ ಆದರು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೀಗಲ್ಲ. ಯಾವಾಗ ಪೆಹಲ್ಗಾಮ್ನ ಒಂದು ದಾಳಿ ಆಗುತ್ತೆ ಆವಾಗ ಟ್ರಂಪ್ ಅವರು ಒಂದು ಕರೆಯನ್ನು ಮಾಡಿ ಮೋದಿಯವ್ರಿಗೆ ಈ ರೀತಿ ಆಗಬಾರ್ದಾಗಿತ್ತು, ಆಗೋಗಿರ್ತಕ್ಕಂಥದ್ದು ಶೋಚನೀಯ, ಇದಕ್ಕೆ ನಾನು ತುಂಬ ದುಃಖವನ್ನು ವ್ಯಕ್ತಪಡಿಸ್ತೀನಿ ಅಂತ ಅವತ್ತು ಮಾತಾಡಿರ್ತಾರೆ. ಅಷ್ಟು ಬಿಟ್ಟ ನಂತರ ಯಾವತ್ತು ಮೋದಿಯವ್ರ ಜೊತೆಯಲ್ಲಿ ಟ್ರಂಪ್ ಅವ್ರು ಮಾತನಾಡೇ ಇಲ್ಲ. ಯಾವಾಗ ಶೃಂಗಸಭೆಯಲ್ಲಿ ಹೋದ್ರಲ್ಲ, G7 ಶೃಂಗಸಭೆಯಲ್ಲಿ ಕೆನಡಾದಲ್ಲಿ, ಅಲ್ಲಿ ಕೂಡ ಭೇಟಿಯಾಗಲ್ಲ. ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ತಾರಕಕ್ಕೇರಿರೋದ್ರಿಂದ ನನಗೆ ಕೆಲಸ ಇದೆ ಅಂತ ಹೊರಟೋಗಿದ್ದಾರೆ ಮೋದಿಯವರು. ಆದರೆ ನಾವು ಇದನ್ನು ಇನ್ನೊಂದು ಆಯಾಮದಿಂದಲೂ ಕೂಡ ನೋಡಬೇಕು. ಎಲ್ಲಿ ಮೋದಿಯವರನ್ನು ಎದುರು ಬದ್ರು ಆದರೆ ಇವರು ಇಲ್ಲಿ ಕಠಿಣವಾದ ಪ್ರಶ್ನೆಗಳನ್ನು ಇಟ್ಬಿಡ್ತಾರೋ, ನಾನು ಉತ್ತರಿಸಲು ಸಾಧ್ಯವಿಲ್ಲೋ ಅಂತಲೂ ಕೂಡ ಎದ್ದು ಹೋಗಿರುವಂಥ ಸಾಧ್ಯತೆಗಳು, ಇದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೋದಿಯವರು ಸ್ಪಷ್ಟಪಡಿಸಿದ್ದಾರೆ ಬಂದಮೇಲೆ ಫೋನಲ್ಲಿ ಮಾತಾಡುವಾಗ ಟ್ರಂಪ್ ಅವ್ರ ಜೊತೆಯಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನದ DGM ನಮ್ಮ ಮುಂದೆ ಮಂಡಿ ಊರಿ ವಿನಂತಿ ಮಾಡಿದ್ದಕ್ಕೋಸ್ಕರ ನಾವು ಕದನ ವಿರಾಮವನ್ನು ಮಾಡಿದ್ದೇವೆ ಹೊರತು ಯಾವುದೇ ಮೂರನೇ ದೇಶದ ಮಧ್ಯಸ್ಥಿಕೆ ನಮಗೆ ಅವಶ್ಯಕತೆ ಇಲ್ಲ ಅಂತ ನೇರಾತಿ ನೇರ ಮಖದ ಮೇಲೆ ಹೊಡೆದಂಗೆ ಉತ್ತರವನ್ನು ಕೊಟ್ಟಿರೋದು. ಇದಕ್ಕೆ ಟ್ರಂಪ್ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಕೆನಡಾದಿಂದ ತೆರಳುವ ಮೊದಲು ಅಮೆರಿಕಾಗೊಮ್ಮೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಹೋಗಿ ಅಂತ ಹೇಳಿದ್ದಾರೆ. ಆದರೆ ಮೋದಿಯವರು ಮತ್ತೊಂದು ದೇಶಕ್ಕೆ ತೆರಳಬೇಕಾಗಿರೋದ್ರಿಂದ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಮ್ಮೆ ಬರೋಣ ಅಂತ, ಹಾಗಾಗಿ ನೀವೇ ಭಾರತಕ್ಕೆ ಬನ್ನಿ ಅಂತ ಹೇಳಿ ಸಂಭಾಷಣೆಯನ್ನು ಮುಗಿಸಿದ್ದಾರೆ. ಅದಕ್ಕೆ ಟ್ರಂಪ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ಭಾರತಕ್ಕೆ ಬರೋದಕ್ಕೆ ಉತ್ಸುಕನಾಗಿದ್ದೀನಿ, ಬರ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಅಂತ ಇವತ್ತು ಸ್ಪಷ್ಟತೆ ಇರೋದು. ಆದರೆ ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರನ್ನು ಹೀಯಾಳಿಸಲೇಬೇಕು, ನರೇಂದ್ರ ಮೋದಿ ಅವರನ್ನು ಕನಿಷ್ಠ ಮಟ್ಟದಲ್ಲೇ ತೋರಿಸ್ಬೇಕು, ನರೇಂದ್ರ ಮೋದಿ ಅವ್ರನ್ನ ಹೀಯಾಳಿಸಬೇಕು, ನರೇಂದ್ರ ಮೋದಿ ಅವರು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಪ್ಪು ಚುಕ್ಕೆಯನ್ನು ಇಡಬೇಕು, ನರೇಂದ್ರ ಮೋದಿ ಅವರನ್ನು ಕನಿಷ್ಠ ವ್ಯಕ್ತಿ ಅಂತ ಬಿಂಬಿಸಬೇಕು ಅಂತ ಹೊರಟಿರಬೇಕಾಗಿರುವಂಥ ಕಾಂಗ್ರೆಸ್ ಪಾರ್ಟಿ ಹೊರಟಿದೆಯಲ್ಲ ಇವತ್ತು, ಅವರಿಗೆ ಯಾವುದೇ ವಿಧವಾದಂಥ ಸ್ಪಷ್ಟತೆಯನ್ನು ಕೊಟ್ಟರೂ ಕೂಡ ಅದನ್ನು ನಂಬಲಿಕ್ಕೆ ಅರ್ಹತೆ ಇಲ್ಲದೆ ಇರುವಂಥ ಸ್ಥಿತಿಯನ್ನು ಕಾಂಗ್ರೆಸ್ ಪಾರ್ಟಿ ಬೆಳೆಸ್ಕೊಂಡಿರೋವಂಥದ್ದು. ಅವ್ರಿಗೆ ಇದು
ಸತ್ಯ ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದ ಮೇಲೂ ಕೂಡ ಅವರು ನಂಬದೇ ಇರತಕ್ಕಂಥ ಸ್ಥಿತಿಗೆ ತಲುಪಿದ್ದಾರೆ. ಅಂಥ ಹತಾಶ ಮನಸ್ಥಿತಿಗೆ ಇವತ್ತು ಅವರು ತಲುಪಿರ್ತಕ್ಕಂಥದ್ದು. ಇಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನೇ ದೇಶವನ್ನು ಕಟ್ಟಿದೆ ಅಂತ ಎಲ್ಲ ಕಡೆಗೆ ಬಿಂಬಿಸ್ಕೊಳ್ಳುತ್ತೆ. ಆದರೆ ದೇಶವನ್ನು ಒಡೆದಿದ್ದು ನಾವೇ, ದೇಶವನ್ನು 3 ಭಾಗ ಮಾಡಾಕಿದ್ವಿ, ದೇಶದ ಆಯಕಟ್ಟಿನ ಜಾಗಗಳನ್ನೆಲ್ಲ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಬಿಟ್ಕೊಟ್ವಿ ಅಂತ ಎಲ್ಲೂ ಕೂಡ ಒಂದೇ ಒಂದು ವಾಕ್ಯವನ್ನು ಉಚ್ಚಾರಣೆ ಮಾಡೋದಿಲ್ಲ. ಇಂಥ ಪಕ್ಷವನ್ನು ಮುನ್ನಡೆಸುವಂತಹ ರಾಹುಲ್ ಗಾಂಧಿ ಅವರು ಮುಂದೆ ಈ ದೇಶವನ್ನು ಯಾವ ಸ್ಥಿತಿಗೆ ತಗೊಂಡೋಗಿ ಇಡ್ತಾರೋ, ಕಾಂಗ್ರೆಸ್ ಪಾರ್ಟಿ ಮುಂದೆ ಈ ದೇಶವನ್ನು ಏನು ಮಾಡಬೇಕು ಅಂತಿದೆಯೋ ಅನ್ನುವಂಥ ಪ್ರಶ್ನೆಯನ್ನು ನಮ್ಮೆಲ್ಲ ಸ್ನೇಹಿತರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.